ಇಂಡಿಯನ್ ಎಕಾನಮಿ $4.5 ಟ್ರಿಲಿಯನ್ ಬೆಲೆ ಬಾಳುತ್ತೆ ಅಂತ ನಾವೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ. ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಾ? ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಟೋಟಲ್ ಸ್ಟಾಕ್ ಮಾರ್ಕೆಟಲ್ಲಿರೋ ಎಲ್ಲ ಕಂಪ್ನಿಗಳದ್ದು ವ್ಯಾಲ್ಯೂಯೇಷನ್ನು ಎಷ್ಟೆಷ್ಟೈತೆ. ಈಗ ರಿಲಯನ್ಸ್ 20 ಲಕ್ಷ ಕೋಟಿ ಬೆಲೆ ಬಾಳುತ್ತೆ, HDFC ಬ್ಯಾಂಕು 15 ಲಕ್ಷ ಕೋಟಿ, ಇನ್ಫೋಸಿಸ್ಸು, TCS ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಇಂಡಿಯನ್ ಎಕಾನಮಿ ಇಷ್ಟು ದೊಡ್ಡದು ಅಂತ ಹೇಳ್ತೀವಿ. ಸೊ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟು, ಕೆಲವ್ರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ. ಹೆಂಗರು ಇಡೀ ಈಗ ಸ್ಟಾಕ್ ಮಾರ್ಕೆಟ್ ಏನಾದರೂ ಡೌನ್ ಆಯಿತು ಅಂದರೆ ಎಕಾನಮಿನೇ ಡೌನ್ ಆದಂಗೆ ಇಂಡಿಯನ್ ಎಕಾನಮಿ. ಸೊ ಹಂಗಾದರೆ ಗ್ಯಾಮ್ಲಿಂಗ್ ಹೆಂಗಾಗುತ್ತೆ? ಈಗ 10% ಏನಾದ್ರು ಒಂದು ಮಾರ್ಕೆಟ್ ಡೌನ್ ಆಯಿತು ಅಂದರೆ ಇಂಡಿಯನ್ ಎಕಾನಮಿ $4.25 ಟ್ರಿಲಿಯನ್ 10% ಡೌನ್ ಆಯಿತು ಅಂತ ಅರ್ಥ. ಎಷ್ಟಾಯ್ತು ಅಲ್ಲಿಗೆ? $450 ಬಿಲಿಯನ್ ಕಮ್ಮಿ ಆಯಿತು, $4 ಟ್ರಿಲಿಯನ್ ಬಂತು ಅಂತ ಅರ್ಥ. ಸೊ ಎಕಾನಮಿನೇ ಕಮ್ಮಿ ಆಗ್ತೈತೆ ಅಂದಮೇಲೆ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಲಿಂಕ್ ಆಗೈತೆ. ಆದರೆ ನಮ್ಮ ಜನ ಬರೀ 3% ಅಷ್ಟೇ ಇನ್ವೆಸ್ಟ್ ಮಾಡೋದು. ಯಾಕೆಂದರೆ ಅವ್ರಿಗೆ ಇನ್ಫಾರ್ಮೇಷನ್ಗಳು ಗೊತ್ತಿರೋಲ್ಲ, ಅವರು ತಿಳ್ಕೊಳಕ್ಕೆ ಹೋಗಲ್ಲ. ಅದೇ ಅಮೇರಿಕಾಗೆ ಹೋಗ್ರಿ 55% ಜನ ಇನ್ವೆಸ್ಟ್ ಮಾಡ್ತಾರೆ. ಅವ್ರ ಎಕಾನಮಿ $40 ಟ್ರಿಲಿಯನ್, ನಮ್ಮದು 10 ಪಟ್ಟು ಜಾಸ್ತಿ. ಸೊ ನಮಗಿನ್ನೂ ಸಖತ್ತು ಮುಂದಕ್ಕೆ ಬೆಳೆಯೋ ಚಾನ್ಸಸ್ ಐತೆ. ನಮ್ದಿನ್ನೂ ಗಿಡ $4 ಟ್ರಿಲಿಯನ್, $40 ಟ್ರಿಲಿಯನ್ ಆಗೋದು ಈಸಿ, 10 ಪಟ್ಟು ಆಗೋದು ಈಸಿ ನಮ್ಮದು ಟೋಟಲ್ ಮಾರ್ಕೆಟೇ. ಅಮೇರಿಕಾ ಇಲ್ಲಿಂದ ಇನ್ನೂ ಬೆಳೆಯೋದು ಕಷ್ಟ ಐತೆ. ಅದು ಒಂದು 10 ವರ್ಷಕ್ಕೆ ಒಂದು ಡಬಲ್ ಆಗ್ಬೋದು, 40ರಿಂದ ಒಂದು 80 ಆಗ್ಬೋದು. 10 ಕಷ್ಟ, ಒಂದು 20 ವರ್ಷಕ್ಕೆ ಆಗ್ಬೋದು. ನಮ್ದು ಅದೇ 20 ವರ್ಷಕ್ಕೆ ಇನ್ನೂ ಭಯಂಕರ ಬೆಳೆಯುತ್ತೆ. ಇನ್ನೂ ನಮ್ಮ ಜನ ಒಳಗೆ ಬರೋದೈತೆ. ನೋಡಿ ತಿಳ್ಕೊಳ್ಳಿ. ನಿಮಗೆ ನಾಲೆಡ್ಜು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಕಂದರೆ ನಾನು ಫಾಲೋ ಮಾಡಿ ನನ್ನ ಪೇಜ್ನ. ಥ್ಯಾಂಕ್ ಯು.